ಕವಿ ಸೂರಂ ಎಕ್ಕುಂಡಿ ವಿರಚಿತ ಪಾರಿವಾಳ ಕಥನ ಕವನದ ನೆರಳು ಬೆಳಕಿನಾಟ. ಪ್ರಸ್ತುತಿ 9ನೇ ತರಗತಿ ವಿದ್ಯಾರ್ಥಿಗಳು, ಸರಕಾರಿ ಸಂಯುಕ್ತ ಉರ್ದು ಪ್ರೌಢಶಾಲೆ, ಮಲ್ಲಾರು. ಒಂದು ದಟ್ಟವಾದ ಕಾಡು. ಅಲ್ಲೊಂದು ಹೆಮ್ಮರದಲ್ಲಿ ಜೋಡಿ ಬಿಳಿ ಪಾರಿವಾಳಗಳು ಪುಟ್ಟ ಸಂಸಾರ ಹೂಡಿದ್ದವು. ಅವು ಒಂದಾನೊಂದು ಅಗಲಿರದೆ ಜೊತೆಗೂಡಿ ಬಾಳುತ್ತಿದ್ದವು. ಅದರ ಫಲವಾಗಿ ಹೆಣ್ಣು ಪಾರಿವಾಳ ಮೊಟ್ಟೆ ಇಟ್ಟಿತು. ಅದರಿಂದ ಹೊರಬಂದ ಮರಿಗಳ ಸದ್ದು ಕೇಳಿ ಸಂಸಾರದಲ್ಲಿ ಹಿಗ್ಗು ತುಂಬಿತು. ಹೀಗಿರುವಾಗ ಒಂದಿನ ಗಂಡು ಮತ್ತು ಹೆಣ್ಣು ಪಾರಿವಾಳಗಳು ಆಹಾರಕ್ಕೆಂದು ಹೊರಗೆ ಹೋದವು. ಬೇಡನೊಬ್ಬನು ಬಲೆಯನ್ನು ಬೀಸಿ ಕಾಳುಗಳನ್ನು ಚೆಲ್ಲಿದನು. ಕೆಳಗೆ ಬಂದ ಮರಿಗಳು ಕಾಳನ್ನು ತಿನ್ನಲು ಆಸೆಯಿಂದ ಬಲೆಯೊಳಗೆ ಹಾರಿದ್ದವು. ಹೊರಗೆ ಬರಲಾರದೆ ಜೋರಾಗಿ ಚೀತ್ಕರಿಸತೊಡಗಿದ್ದವು. ಸಮಯದ ನಂತರ ಅಲ್ಲಿಗೆ ಬಂದ ತಾಯಿ ಪಾರಿವಾಳವು ಮರಿಗಳ ಸ್ಥಿತಿಯನ್ನು ನೋಡಿ ನೋವನ್ನು ತಾಳಲಾರದೆ ತಾನು ಬಲೆಯೊಳಗೆ ಹಾರಿತು. ಕಾಲದಲ್ಲಿಯೋ ಬಂದ ಗಂಡು ಪಾರಿವಾಳ ತನ್ನ ಕುಟುಂಬವು ಆಪತ್ತಿಗೆ ಸಿಲುಕಿದ್ದನ್ನು ನೋಡಿ ತಾನು ಕೂಡ ಹಿಂದೆ ಮುಂದೆ ಯೋಚಿಸದೆ ಬಲೆಯೊಳಗೆ ಹಾರಿತು. ಕಾಯುತ್ತಿದ್ದ ಬೇಡನು ಬಹಳ ಸಂತೋಷದಿಂದ ಅವುಗಳನ್ನು ತನ್ನ ಆಹಾರಕ್ಕಾಗಿ ಹೊತ್ತುಕೊಂಡು ಹೋದನು. ಏನೆಂದರೆ ನಾವು ಜೀವನದಲ್ಲಿ ಯಾವತ್ತೂ ತಾಳ್ಮೆಯಲ್ಲಿರಬೇಕು.